ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದ್ರು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಸೊ ಚಾರ್ಜ್ ಶೀಟ್ ಪ್ರಕಾರ ಅಥವಾ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖಿಸಿರೋ ಪ್ರಕಾರ ಯಾರ್ಯಾರು ಹೆಂಗೆ ಹೊಡೆದಿದ್ದಾರೆ ರೇಣುಕಾ ಸ್ವಾಮಿಗೆ ಅನ್ನೋ ಸ್ಪಷ್ಟತೆಯೂ ಕೂಡ ಇದೆ. ಮೃಗಗಳಂತೆ ವರ್ತಿಸಿದ್ರು, ಹೊಡೆದ್ರು, ಥಳಿಸಿದ್ರು, ಇವ್ರು ಯಾರಿಗೂ ಸಮಾಧಾನ ಆಗಿರಲಿಲ್ಲ. ಮತ್ತೆ ರೇಣುಕಾ ಸ್ವಾಮಿ ಮೇಲೆ ಎಲ್ಲರೂ ಹಲ್ಲೆ ಮಾಡ್ತಾರೆ. ಒಂದೋ ದರ್ಶನನ್ನ ಮೆಚ್ಚಿಸೋದಕ್ಕೆ, ಬಾಸ್ ಮುಂದೆ ಹೀರೋ ಆಗಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಪೈಪೋಟಿಗೆ ಬಿದ್ದು ಹಲ್ಲೆ ಮಾಡಿದ್ದಾರೆ. ಅಂದ್ರೆ ನಾನು ಹೊಡಿತೀನಿ ಅನ್ನೋ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ. ಅದರಲ್ಲೂ ನಂದೀಶ್ ಅನ್ನುವಂಥ ವ್ಯಕ್ತಿ ಇದ್ದಾನಲ್ಲ, ಆತ ಅತ್ಯಂತ ಕ್ರೂಯಲ್ ಆಗಿ ವರ್ತಿಸಿದವನು. ಅಂದ್ರೆ ಬಾಸ್ ಅನ್ನು ಮೆಚ್ಚಿಸಬೇಕು ಅಂತ ಇರಬೇಕು ಅನ್ಸತ್ತೆ. ಈ ರೀತಿ ಹೊಡೆದ್ರೆ ನನಗೇನಾದ್ರೂ ನೆಕ್ಸ್ಟ್ ಫಿಲ್ಮಲ್ಲಿ ಏನಾದ್ರು ಚಾನ್ಸ್ ಸಿಗತ್ತೆ ಅಂತ ಆತ ಯೋಚನೆ ಮಾಡಿದ್ನೋ ಏನೋ ಗೊತ್ತಿಲ್ಲ. ಆತ ಅತ್ಯಂತ ಕ್ರೂರವಾಗಿ ವರ್ತಿಸಿದ್ದಾನೆ. ಆತನ ತಾಯಿ ಪಾಪ ಮೊನ್ನೆ ಕಣ್ಣೀರು ಹಾಕ್ತಾ ಇದ್ರು, ನನ್ನ ಮಗ ಅಮಾಯಕ ಅಂತ. ಬಟ್ ಚಾರ್ಜ್ ಶೀಟ್ ಏನ್ ಹೇಳುತ್ತೆ ಅಂತಂದ್ರೆ ಆತ ಅತ್ಯಂತ ಕ್ರೂರವಾಗಿ ವರ್ತಿಸಿದವನು ನಂದೀಶು ಅಂತ ಹೇಳುತ್ತೆ. ಸೊ ಉಳಿದಂತೆ ಯಾರ್ಯಾರು ಯಾವ ರೀತಿ ಹಲ್ಲೆ ಮಾಡಿದ್ರು ಡೀಟೇಲ್ ನೋಡ್ತಾ ಇದ್ರಿ. ರೇಣುಕಾ ಸ್ವಾಮಿಯ ಮೇಲೆ ಒಬ್ಬರಾದ ಮೇಲೆ ಒಬ್ಬರು ಪೈಪೋಟಿಗೆ ಬಿದ್ದು ಹಲ್ಲೆ ಮಾಡಿದ್ದಾರೆ. A11 ನಾಗರಾಜ್, ದರ್ಶನ್ನ ಬಹಳ ಆತ್ಮೀಯ, ಆತನ ಅನಧಿಕೃತ ಮ್ಯಾನೇಜರು, ಆತ ಚಪ್ಪಲಿಯಿಂದ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿದ್ದಾನೆ. ಇನ್ನು ಗಾಯಗೊಂಡಂತ ಜಾಗಕ್ಕೆ ದರ್ಶನ್ನ ಕಾರು ಚಾಲಕ ಲಕ್ಷ್ಮಣ್ ಈತ ಮುಷ್ಟಿ ಕಟ್ಟಿ ಹೊಡೆದಿದ್ದಾನೆ. ಇದೇ ವೇಳೆ ಪವಿತ್ರಳನ್ನು ಮನೆಗೆ ಕಳಿಸೋದಕ್ಕೆ ದರ್ಶನ್ ಹೇಳ್ತಾನೆ. ವಿನಯ್ ಕಾರಲ್ಲಿ ಪುನೀತ್ ಆಕೆಯನ್ನ ಕೊಂಡೋಗಿ ರಾಜರಾಜೇಶ್ವರಿ ನಗರದ ಪವಿತ್ರ ಗೌಡಳ ಮನೆಗೆ ಕೊಂಡೋಗಿ ಡ್ರಾಪ್ ಮಾಡ್ತಾರೆ. ಸೊ ಇದು ಪವಿತ್ರ ಗೌಡ, ಆಕೆ ಅಲ್ಲಿಂದ ಎಕ್ಸಿಟ್ ಆಗ್ತಾಳೆ. ಆ ನಂತರ ಇವರ ವಿಕೃತಿ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ. ಪುನೀತ್ ಮತ್ತು ವಿನಯ್ ಪವಿತ್ರಳನ್ನ ಕರ್ಕೊಂಡು ಹೋಗ್ತಾರೆ ಅಂತ ಚಾರ್ಜ್ ಶೀಟ್ ಹೇಳುತ್ತೆ. ಮನೆಗೆ ಹೋದಂತ ಪವಿತ್ರಳಿಂದ ಮತ್ತೆ ಸಮತಾಗೆ ಫೋನ್ ಹೋಗುತ್ತೆ. ಕಿಡ್ನ್ಯಾಪು, ಹಲ್ಲೆ, ಫೋಟೋ ಇದೆಲ್ಲವನ್ನ ಕೂಡ ಸಮತಾ ಜೊತೆಗೆ ಪವಿತ್ರ ಹಂಚಿಕೊಳ್ತಾಳೆ. ಇದೇ ಕಾರಣಕ್ಕಾಗಿ ಸಮತಾ ಆಕೆಯನ್ನ ಈ ಕೇಸಲ್ಲಿ ಸಾಕ್ಷಿಯನ್ನಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಸಮತಾ ಅಂತಂದ್ರೆ ನೀವು ನೋಡಿರ್ತೀರಿ, ಆಕೆ ಜೈಲಿಗೆಲ್ಲ ಬಂದು ಹೋಗಿದ್ದಾರೆ. ಜೈಲಿಗೆಲ್ಲ ಬಂದು ಪವಿತ್ರ ಗೌಡರಿಗೆ ಎಂಟ್ರಿ ಹಾಕಿದ್ದಾರೆ. ಅಂದ್ರೆ ಬಂದು ನೋಡ್ಕೊಂಡು ಹೋಗಿದ್ದಾರೆ, ದರ್ಶನನ್ನ ನೋಡ್ಕೊಂಡು ಹೋಗಿದ್ದಾಳೆ. ಸೊ ಆ ಮಹಿಳೆ, ಸೊ ಆಕೆಯ ಜೊತೆಗೆ ಪವಿತ್ರ ಈ ರೀತಿ ತನ್ನ ಗನಂದಾರಿ ಕೆಲಸವನ್ನ ಹೇಳ್ಕೊಂಡಿದ್ದಾಳೆ. ಹೊಡೆದೆ ನಾನು, ಬಡದೆ ನಾನು, ಹಿಂಗಿಂಗ್ ಮಾಡಿದ್ರು, ನಮ್ಮ ಹೀರೋ ಹಿಂಗೆಲ್ಲ ಮಾಡಿದ್ರು, ಇದೆಲ್ಲವನ್ನ ಕೂಡ ಆಕೆ ಹೇಳ್ಕೊಂಡಿದ್ದಾಳೆ. ಸೊ ಇದು ಒಂದು ಪಾರ್ಟ್. ಪವಿತ್ರ ಪಟ್ಟಣಗೆರೆ ಶೆಡ್ನಿಂದ ಎಕ್ಸಿಟು, ಉಳಿದವರು ಅಲ್ಲೇ ಇರ್ತಾರೆ, ಇನ್ಕ್ಲೂಡಿಂಗ್ ದರ್ಶನ್ನು. ಪವನ್ ಆಕೆಯನ್ನು ಕರ್ಕೊಂಡು ಹೋಗಿ ರಾಜರಾಜೇಶ್ವರಿ ನಗರದ ನಿವಾಸದಲ್ಲಿ ಡ್ರಾಪ್ ಮಾಡ್ತಾನೆ. ಪವಿತ್ರನ ಅಧ್ಯಾಯ ಅಲ್ಲಿಗೆ ಮುಗಿದು ಹೋಯಿತು. ಅಂದ್ರೆ ಹೊಡೆದಿದ್ದು, ಬಡದಿದ್ದು, ಪ್ರಚೋದನೆ ಕೊಟ್ಟಿದ್ದು ಎಲ್ಲವೂ ಆದ ನಂತರ ಪವಿತ್ರ ಬೆಚ್ಚಗೆ ತನ್ನ ನಿವಾಸದಲ್ಲಿ ಹೋಗಿ ಕೂತ್ಕೊಳ್ತಾಳೆ ಮತ್ತು ತನ್ನ ಗನಂದಾರಿ ಕೆಲಸವನ್ನ ತನ್ನ ಸ್ನೇಹಿತೆಯ ಜೊತೆಗೆ ಹೇಳ್ಕೊಳ್ತಾಳೆ. ಹಿಂಗಾಯ್ತು, ಹಿಂಗಿಂಗ್ ಹೊಡೆದ್ವಿ ನಾವು, ಇದೆಲ್ಲವನ್ನ ಕೂಡ ಆಕೆ ಹೇಳ್ಕೊಳ್ತಾಳೆ. ಬಟ್ ಈ ನರಕ ಇತ್ತಲ್ಲ, ಈ ಚಿತ್ರಣ, ಪಟ್ಟಣಗೆರೆಯ ಚಿತ್ರಣ ಅದು ಬದಲಾಗಿರಲಿಲ್ಲ. ಪಟ್ಟಣಗೆರೆಯಲ್ಲಿ ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ಸತ್ತು ಹೋಗ್ತಾನೆ ಅನ್ನೋ ಸ್ಥಿತಿಯಲ್ಲಿದ್ದಂಥ ರೇಣುಕಾ ಸ್ವಾಮಿಯನ್ನು ಉಳಿದ ಆರೋಪಿಗಳು ಬಿಡಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.